ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ದಿಢೀರಂತ ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಇದು ಈ ಟಾಪಿಕ್ ಬಂದು ಯಾವುದ್ರ ಬಗ್ಗೆ ಅಂದರೆ ಯೂಟ್ಯೂಬ್ ಬಗ್ಗೆ, ಆಯಿತಾ. ಯೂಟ್ಯೂಬ್ ಬಗ್ಗೆ ಅಂತ ಅಂದರೆ ಈ ಹೊಸ ಯೂಟ್ಯೂಬರ್ಸ್ಗಾಗಿಯೇ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ಹೊಸ ಯೂಟ್ಯೂಬರ್ಸ್ಗಳು ಪಾಪ ಸ್ಟಾರ್ಟಿಂಗಲ್ಲಿ ಬಂದಂಥ ಟೈಮ್ಗಳಲ್ಲಿ ಅವರಿಗೆ ಗೊತ್ತಿದೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ, ಯೂಟ್ಯೂಬ್ ನಿಮ್ಮನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ರೆಕಮೆಂಡೇಷನ್ ನಿಲ್ಲಿಸ್ಬಿಡುತ್ತೆ ನಿಮ್ಮ ಚಾನಲ್ನ. ಆಮೇಲೆ ವ್ಯೂಸ್ ಡೌನ್ ಮಾಡೋಕ್ಕೆ ಈ ತಪ್ಪುಗಳು ಈ ಈ ವರ್ಷ ಅಂತೂ ಇನ್ನೂ ಸಿಸ್ಟಮ್ ಮಾಡಿದ್ದಾರೆ ಯೂಟ್ಯೂಬು. ಪ್ರತಿ ಚಾನಲ್ ಮೇಲೂ ಒಂದು ಕ್ರೈಟೇರಿಯಾ ಅಂತ ಇರುತ್ತೆ, ಅದನ್ನು ನಾವು ದಾಟಬಾರ್ದು. ಗೊತ್ತಿರಲ್ಲ ಸ್ಟಾರ್ಟಿಂಗಲ್ಲಿ ಹೊಸ ಯೂಟ್ಯೂಬರ್ಸ್ಗಳು ಪಾಪ ಶುರು ಮಾಡಿದಾಗ ಈ ಮಿಸ್ಟೇಕ್ಸ್ಗಳನ್ನ ಮೇಜರಾಗಿ ಮಾಡ್ತಾ ಇರ್ತಾರೆ. ಈ ಮಿಸ್ಟೇಕ್ಸ್ಗಳನ್ನ ತುಂಬಾ ಮಾಡ್ತಾ ಇರ್ತಾರೆ. ದಯವಿಟ್ಟು ಇದು ಮಾಡಬೇಡಿ. ನನಗೆ ಈಗ ರೀಸೆಂಟಾಗಿ ಜಸ್ಟ್ ನನಗೆ ನಿನ್ನೆ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ನೋಡಿದ್ಮೇಲೆ ಅನ್ನಿಸ್ತು, ನಾನು ಸುಮಾರು ಇದೇ ಥರ ಮೆಸೇಜು ರೀಸೆಂಟಾಗಿ ಸುಮಾರು ಬಂದಿದೆ. ಅದರಲ್ಲಿ ನಾನು ಎಲ್ಲರಿಗೂ ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ನಿನ್ನೆ ಬಂದಿದ್ದ ಮೆಸೇಜಲ್ಲಿ ನನಗೆ ರಿಪ್ಲೈ ಮಾಡಿದೆ. ಕೊನೆಗೆ ಅನ್ನಿಸ್ತು ರಿಪ್ಲೈ ಮಾಡೋದಕ್ಕಿಂತ ನಾನೊಂದು ವೀಡಿಯೋ ಮಾಡಿ ಹಾಕ್ಬಿಡೋಣ, ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸ ಯೂಟ್ಯೂಬರ್ಸ್ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋಸ್ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋ, ಆಯಿತಾ. ವ್ಯೂಸ್ ಮಾಡಿ, ವೈರಲ್ ಮಾಡಿ, ಆಯಿತಾ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಶೇರ್ ಮಾಡ್ತೀನಿ. ಇದರಿಂದ ನಿಮಗೆ ಒಳ್ಳೆ ಟಿಪ್ಸು ಸಹ ಸಿಗುತ್ತೆ. ನೀವು ಯಾವ ಥರ ಗ್ರೋತ್ ಆಗ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ, ಆಯಿತಾ. ಫ್ರೆಂಡ್ಸ್, ಮೊದಲಿಗೆ ನೀವು ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಮೊನ್ನೆ ಹಾಕಿರೋ ವೀಡಿಯೋಗೆ. ಏನಂತ ಅಂದರೆ, ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ, ನೀನು ನಮಗೆ ಕನೆಕ್ಟ್ ಆಗಿ ಅಂತ ಹಾಕಿದ್ದಾರೆ. ನಾನು ಇದ್ರ ಬಗ್ಗೆ ಸುಮಾರು ಸತಿ ಹೇಳಿದ್ದೀನಿ, ಆದ್ರೂ ತಲುಪಿಲ್ಲ ಸುಮಾರು ಜನಕ್ಕೆ. ಈ ವಿಡಿಯೋ ಆದಷ್ಟು ವೈರಲ್ ಆಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಕಮೆಂಟ್ ಮಾಡಿ. ಈ ವರ್ಷ ಅಂತೂ ಯೂಟ್ಯೂಬ್ ಇದ್ರ ಬಗ್ಗೆ ಒಂದು ಈ ಸಬ್ಸ್ಕ್ರೈಬ್ ಆಗಿ ಅಂತ ಕಮೆಂಟ್ ಹಾಕ್ತಾರಲ್ಲ, ಇಂಡೈರೆಕ್ಟ್ ಆಗಲಿ ಡೈರೆಕ್ಟ್ ಆಗಲಿ ಇನ್ನೊಬ್ರು ಚಾನಲ್ಗೆ ಹೋಗಿ ಅದ್ರ ಬಗ್ಗೆನೇ ಒಂದು ಅಪ್ಡೇಟೇ ಮಾಡಿದ್ದಾರೆ. ಈ ಥರ ಕೇಳಿ ನೀವು ಪಡ್ಕೊಳ್ಳೋದು ತುಂಬ ತಪ್ಪು. ಅದರಿಂದ ನೀವು ಯಾರಿಗೆ ಕಮೆಂಟ್ ಆಗ್ತೀರಾ ಆ ಚಾನಲ್ನವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಕಮೆಂಟ್ ಆಗ್ತಿರಲ್ಲ ನಿಮಗೂ ಸಹ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ಚಾನಲೇ ಡೆಡ್ ಮಾಡಲ್ಲ, ಆದರೆ ನಿಮ್ಮ ವ್ಯೂಸ್ನೇ ಹಾಗೆ ಡೌನ್ ಮಾಡಾಕ್ತಾರೆ. ಜೊತೆಗೆ ಯೂಟ್ಯೂಬ್ ರೆಕಮೆಂಡೇಷನ್ ಕೊಡಲ್ಲ ನಿಮ್ಮ ವೀಡಿಯೋಸ್ಗಳಿಗೆ, ಆಯಿತಾ. ಇದು ಪ್ರಾಬ್ಲಮ್ ಆಗುತ್ತೆ. ನನಗೆ ಸುಮಾರು ಇದೇ ಥರ ನನಗೆ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅಂತೂ ನನಗೆ ಈ ಥರ ಕಮೆಂಟ್ ಬಂದರೆ ನಾನು ಅವ್ರದ್ದು ಚಾನಲ್ನ ತೆಗೆದು ಸಹ ನೋಡಲ್ಲ. ಯಾಕೆಂದರೆ ಅದು ನಾನು ಮಾಡೋ ತಪ್ಪು ಆಗುತ್ತೆ, ನನ್ನ ಚಾನಲ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಕಮೆಂಟಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ. ಈ ಥರ ಹಾಕಬೇಡಿ, ನಾನು ರಿಪ್ಲೈ ಮಾಡಿದ್ದೀನಿ, ನೋಡ್ಬೋದು. ನನಗೆ ಅವರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅದಾದಮೇಲೆ ನಾನು ರಿಪ್ಲೈ ಏನು ಮಾಡಿದೆ, ಆ ರಿಪ್ಲೈ ನೋಡಿಬಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ವಾಪಸ್ ತಗೊಂಡಿದ್ದಾರೆ. ಈ ಥರ ಮಾಡೋದ್ರಿಂದ ನಮ್ಮ ಚಾನಲ್ಗೂ ತೊಂದರೆ, ನಿಮ್ಮ ಚಾನಲ್ಗೂ ತೊಂದರೆ. ನಿಮ್ಮ ಚಾನಲ್ ತುಂಬಾ ದೊಡ್ಡ ತೊಂದರೆ ಆಗುತ್ತೆ ನಮ್ಗಿಂತ. ಯಾಕೆಂದರೆ ನಾನು ನಿಮಗೆ ಸ್ಪಂದಿಸಿಲ್ದಿರೋದ್ರಿಂದ ನನಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟರು ನಿಮಗೆ ಕೊಡೋದಿಲ್ಲ ಯೂಟ್ಯೂಬ್ನವರು. ಯಾಕೆಂದರೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ನ ನೀವು ಗೇನ್ ಮಾಡಿಕೊಂಡ್ರೆ ವೇಸ್ಟ್. ಅವರು ಡೆಡ್ ಸಬ್ಸ್ಕ್ರೈಬರ್ಸ್ ಅಂತಾರಲ್ಲ, ಆ ರೀತಿ. ಅವರು ನಿಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಆಗಿರಲ್ಲ, ನಿಮ್ಮ ಫೋರ್ಸಿಗೆ ಅವ್ರು ಆಗಿರ್ತಾರೆ. ಆ ಥರ ನೀವು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಮಾಡೋರು ಜಾಸ್ತಿ ಈ ಮಿಸ್ಟೇಕ್ನ ಮಾಡ್ತಾರೆ. ಯಾಕೆಂದರೆ ನಾನು ಈ ಚಾನಲ್ ಏನಿದೆ, ಈ ಚಾನಲ್ ಶುರು ಮಾಡಿದಾಗ ಇದೇ ಸೇಮ್ ಮಿಸ್ಟೇಕ್ನ ಮಾಡಿ ನಾನು ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಜೆನ್ಯೂನ್ ಆಗಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಏನಾಗ್ತಾರೆ, ನಿಮ್ಮ ವೀಡಿಯೋಸ್ನ ನೋಡಿ ಅವ್ರುಗಳು ನಿಮ್ಮನ್ನ ಪ್ರತಿದಿನ ಫಾಲೋ ಮಾಡ್ತಾರೆ. ಆಗ ನಿಮ್ಮ ವೀಡಿಯೋಸು ರೀಚ್ ಆಗ್ತಾ ಹೋಗುತ್ತೆ, ವ್ಯೂಸ್ ಆಗ್ತಾ ಹೋಗುತ್ತೆ, ಜನಗಳಿಗೆ ಇಷ್ಟ ಆಗ್ತಾ ಹೋಗುತ್ತೆ. ನಿಮಗೆ ಜನಗಳಿಗೆ ಇಷ್ಟ ಇಲ್ಲದೇ ನೀವೇ ಓನಾಗಿ ಕಮೆಂಟ್ ಮಾಡಿ ಅವ್ರನ್ನ ಸೆಳ್ಕೊಂಡ್ರೆ ಅವ್ರು ನಿಮ್ಮ ವೀಡಿಯೋಸ್ ನೋಡಲ್ಲ, ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬಿಟ್ಟಾಗ್ತಾರೆ. ಆಗ ನಿಮ್ಮ ವೀಡಿಯೋಸು ಡೌನ್ ಆಗುತ್ತೆ. ಹಂಗಾಗಿ ಇಷ್ಟು ಸಬ್ಸ್ಕ್ರೈಬ್ ಇದ್ದು ವ್ಯೂಸ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಚಾನಲ್ ರೆಕಮೆಂಡೇಷನ್ ಮಾಡಲ್ಲ ಯೂಟ್ಯೂಬ್. ಯಾಕೆ ನಾವು ಈ ರೀತಿಯಾಗಿ ಗೇನ್ ಮಾಡಿರ್ತೀವಿ ಅಂತ ಅವರಿಗೆ ಪ್ರತಿಯೊಂದು ಅಪ್ಡೇಟ್ ತೊಗೊಂಡ್ಬಿಡ್ತಾರೆ. ಅವ್ರು ನಮ್ಮ ಚಾನಲ್ದು, ನಮ್ಮ ಹಾವಭಾವ, ನಮ್ಮ ನಡೆ ನುಡಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಲ್ಲಾಗಿ ನಮ್ಮ ಚಾನಲ್ನ ನಾವು ಹಾಳು ಮಾಡ್ಕೊತೀವಿ ಅಂತಲೇ ಹೇಳ್ಬೋದು. ಅವರು ವಾಪಸ್ ತೊಗೊಂಡ್ರು ನನಗೆ ತುಂಬಾ ಬೇಜಾರಾಯಿತು. ನೀವು ಏನು ಗೊತ್ತಾ, ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಜೆನ್ಯೂನಾಗಿ ನೀವು ಒಬ್ಬರಿಗೆ ಸಬ್ಸ್ಕ್ರೈಬ್ ಆಯ್ತೀರಾ, ಅವ್ರಿಗೆ ನೀಟಾಗಿ ಅವ್ರ ವೀಡಿಯೋಸ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ, ಅವ್ರ ವೀಡಿಯೋಸ್ನೂ ಓಪನ್ ಮಾಡಿಬಿಡಿ. ಅವಾಗ ಪಾಪ ಆ ಚಾನಲ್ವರೆಗೂ ತೊಂದರೆ, ನಿಮಗೂ ತೊಂದರೆ. ನೀವು ಆ ಥರ ಮಾಡ್ತಾ ಇದ್ರೆ ನಿಮ್ಮ ಚಾನಲ್ಗೂ ಯೂಟ್ಯೂಬ್ನವರು ಈ ಥರ ಬೇರೆಯವ್ರಿಗೆ ನೀವು ತೊಂದರೆ ಕೊಡ್ತಿದ್ದೀರ ಅಂದ್ಬಿಟ್ಟು ನಿಮ್ಮ ಚಾನಲ್ ಗ್ರೋತನ್ನು ಕಮ್ಮಿ ಮಾಡ್ತಾರೆ, ನೀವು ಇನ್ನೊಬ್ರಿಗೆ ಈ ಥರ ಮಾಡಿದಾಗ. ಹಾಗಾಗಿ ನೀವು ಮಾಡಬೇಡಿ, ನಿಮಗೆ ಬೇರೆಯವರು ಸಹ ಮಾಡಬಾರ್ದು ಅಂತ ನಾನು ಅನ್ಕೊತೀನಿ. ನಾನು ಇದುವರೆಗೂ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀನೋ ಜೆನ್ಯೂನಾಗಿ ಅವ್ರ ವೀಡಿಯೋಸ್ನ ನೋಡ್ತೀನಿ. ಹಾಗೆಯೇ ಅವ್ರುಗಳು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಆಲ್ಮೋಸ್ಟ್ ನಾನು ಈ ಥರ ರಿಕ್ವೆಸ್ಟ್ ಮಾಡೇ ಪಡ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ಸ್. ಹಾಗಾಗಿ ನೋಡಿ ನನಗೆ ವ್ಯೂಸ್ ಕಮ್ಮಿ. ನಂದೇ ತೊಗೊಳ್ಳಿ ಉದಾಹರಣೆ, ನನಗೆ ವ್ಯೂಸ್ ಕಮ್ಮಿ, ಆಯಿತಾ. ಎಲ್ಲೋ ಸುಮಾರು ವೀಡಿಯೋಸ್ಗಳು ಅಷ್ಟೇ ವೈರಲ್ ಆಗಿರೋದು. ಹಾಗಾಗಿ ಜೆನ್ಯೂನಾಗಿ ಬರೋವಂಥ ಸಬ್ಸ್ಕ್ರೈಬರ್ಸ್ ತುಂಬಾ ನಮಗೆ ಒಳ್ಳೇದಾಗುತ್ತೆ. ಆ ಥರ ಅವರಾಗೆ ಬರೋದ್ರಿಂದ ಈ ಥರ ಕೆಲಸದಲ್ಲಿ ನೀವು ಸ್ವಲ್ಪ ಹೆಜ್ಜೆ ಮುಂದೆ ಇಡಿ. ಅಂದರೆ ಏನಂತಂದರೆ, ವ್ಯೂಸ್ ಬಂದರೆ ನಿಮ್ಗೆ ಆದಷ್ಟು ಸಬ್ಸ್ಕ್ರೈಬರ್ಸ್ ಅಲ್ಲೇ ಗೇನ್ ಆಗ್ತಾರೆ. ನೀವು ಸಬ್ಸ್ಕ್ರೈಬ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ವ್ಯೂಸ್ ಡೌನ್ ಆಗುತ್ತೆ. ನೀವು ಯಾವುದ್ರ ಬಗ್ಗೆ ನೀವು ಮುತುವರ್ಜಿ ವಹಿಸಬೇಕು ಅಂತ ನಿಮ್ಗೆ ಇದರಲ್ಲಿ ಅರ್ಥ ಆಗಿರುತ್ತೆ ಅನ್ಕೊತೀನಿ. ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ನ ಹಾಕ್ತಾ ಹೋಗಿ, ಎಷ್ಟರ ವ್ಯೂಸ್ ಬರಲಿ, 50 ಬರಲಿ, 60 ಬರಲಿ, 100 ಬರಲಿ, ಒಂದಲ್ಲ ಒಂದು ದಿವಸ ನಿಮ್ಮ ಚಾನಲ್ ವೀಡಿಯೋಸ್ ವೈರಲ್ ಆಗುತ್ತೆ. ಆವಾಗ ತಾನಾಗೆ ಸಬ್ಸ್ಕ್ರೈಬರ್ಸು ನಿಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ವೀಡಿಯೋಸ್ ಹಾಕಿದ್ರೆ ಇಷ್ಟಪಟ್ಟು ನಿಮ್ಮ ವೀಡಿಯೋಸ್ಗಳನ್ನ ದಿನ ನೋಡೋದಕ್ಕೆ ಶುರು ಮಾಡ್ತಾರೆ, ಹಳೆ ವೀಡಿಯೋಸ್ಗಳು ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ ಆಟೋಮೆಟಿಕ್ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ. ನಿಮ್ಮ ಚಾನಲ್
ಗ್ರೋತ್ ಆಗೋದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಈ ರೀತಿಯ ಗ್ರೋತ್ ಮಾಡ್ಕೋಬೇಡಿ. ಅದು ಯೂಟ್ಯೂಬ್ನವರು ನಿಮ್ಮ ಚಾನಲ್ನ ಆ ಥರ ಚಾನಲ್ಗಳನ್ನ ಇಷ್ಟಪಡಲ್ಲ. ಯೂಟ್ಯೂಬ್ ಕ್ರೈಟೀರಿಯಾದ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಥರ ಮೆಸೇಜಿಂದ ಮಾಡಲೇಬಾರ್ದು ಅಂತ ರೀಸೆಂಟ್ ಈ ವರ್ಷ ಹೊಸ ಅಪ್ಡೇಟೇ ಬಂದಿದೆ. ಸ್ಟ್ರಿಕ್ಟ್ ಆಗಿದೆ ತುಂಬ ಯೂಟ್ಯೂಬ್ ಈಗ. ಹಂಗಾಗಿ ನೀವು ಈ ಥರ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೂ ಪ್ರಾಬ್ಲಮ್ಮು, ನಮ್ಮ ಚಾನಲ್ಗೂ ಪ್ರಾಬ್ಲಮ್ಮು. ಇದಿಷ್ಟನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಥರ ಮೆಸೇಜ್ನ ಮಾಡಬೇಡಿ. ನಿಮ್ಗೆ ಇಷ್ಟ ಆಯಿತಾ ನನ್ನ ವೀಡಿಯೋಸ್ ನೋಡಿ, ಸಬ್ಸ್ಕ್ರೈಬ್ ಇಷ್ಟ ಆಗುತ್ತಾ, ಆಗಿಲ್ಲ ಅಂದರೆ ಹಾಗೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟು ಲೈಕ್ ಕೊಟ್ಬಿಟ್ಟು ನೀವು ಹೋಗ್ಬಿಡಿ ಆಯಿತಾ. ಸಬ್ಸ್ಕ್ರೈಬ್ ಮಾತ್ರ ಹಾಕ್ಬಿಡಿ. ಅಂದರೆ ನೆಕ್ಸ್ಟ್ ನೀವು ವೀಡಿಯೋ ನೋಡದೆ ಹೋದರೆ ನೀವು ಸಬ್ಸ್ಕ್ರೈಬ್ ಆಗಿರೋದು ವೇಸ್ಟ್ ಅಲ್ವಾ. ಹಂಗಾಗಿ ನಾನು ಇದನ್ನು ತುಂಬಾ ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ, ನಾನು ಈ ಥರ ತಪ್ಪು ಮಾಡಿದೆ ಅಂತ. ನಾನು ಯಾವಾಗ ಅಂದರೆ ಯೂಟ್ಯೂಬ್ ಶುರು ಮಾಡೋ ಒಂದು 6 ತಿಂಗಳು ಈ ಥರ ಮಾಡಿದೆ. ಅದಾದಮೇಲೆ ಕೆಲವೊಂದು ಇದ್ರ ಬಗ್ಗೆನೇ ವೀಡಿಯೋಸ್ ನೋಡ್ತಾ ನನಗೂ ಅನ್ನಿಸ್ತು ಇದು ಮಾಡಿದ್ದು ನಾನು ತಪ್ಪು ಅಂತ. ಸುಮಾರು ನಾನು ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿರೋದು ನೋಡಿ. ಈಗ ಅದೆಲ್ಲ ವೇಸ್ಟ್ ಅಂತ ಅನಿಸುತ್ತೆ. ಅದನ್ನು ಕೌಂಟೇ ಮಾಡ್ಕೊಳ್ಳಲ್ಲ ಯೂಟ್ಯೂಬ್ನವರು. ಹಾಗಾಗಿ ಈ ಥರ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೋಬೇಡಿ. ಹೊಸ ಯೂಟ್ಯೂಬರ್ಸು ನ್ಯಾಯವಾಗಿ ನಿಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಅವರಾಗೆ ಬರ್ತಾರಲ್ಲ, ಅದನ್ನು ನೀವು ಖುಷಿಯಿಂದ ಸ್ವೀಕರಿಸಿ. ನಿಧಾನಕ್ಕೆ ಸಬ್ಸ್ಕ್ರೈಬ್ಗೆ ಏನಾದರೂ ಪರವಾಗಿಲ್ಲ, ನೀವು ವ್ಯೂಸ್ ಕಡೆ, ವಾಚ್ ಅವರ್ನ ಕಂಪ್ಲೀಟ್ ಮಾಡೋ ಕಡೆ ನೀವು ಗಮನ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸು ಹೊಸ ಯೂಟ್ಯೂಬರ್ಸ್ಗಳಿಗಾಗಿ ಮಾಡಿರೋಂಥ ವೀಡಿಯೋ. ನನಗೆ ಸುಮಾರು ಇದೇ ಥರ ವೀಡಿಯೋಸ್ ಬಂದಿತ್ತು. ನನಗೆ ವೀಡಿಯೋ ಮಾಡಿ ಹಾಕಬೇಕು ಅಂತ ಐಡಿಯಾ ಇರಲಿಲ್ಲ, ಅಲ್ಲೇ ರಿಪ್ಲೈ ಮಾಡಿ ಕೊಡ್ತಾ ಇದ್ದೆ. ಅದ್ರ ಎಣ್ಣೆ ಬಂದಂಥ ಕಮೆಂಟಲ್ಲಿ ಅವ್ರು ಆ ಥರ ಕಳಿಸಿದ್ಮೇಲೆ ನಾನು ಮತ್ತೆ ರಿಪ್ಲೈ ಮಾಡಿದ್ಮೇಲೆ ಮತ್ತೆ ಕೆಳಗಡೆ ಅವರು ನಿಮಗೆ ಸ್ವೀಟ್ ಕೊಟ್ಟಿದ್ದೀನಿ, ಮತ್ತೆ ಸ್ವೀಟ್ ಕೊಡಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಡೈರೆಕ್ಟಾಗಿ ಹಾಕೋಂಗಿಲ್ಲ. ಮೇಯ್ನಾಗಿ ಈಗ ಈ ವರ್ಷದಿಂದ ಈ ಥರ ಇಂಡೈರೆಕ್ಟಾಗೂ ಕೇಳೋಂಗಿಲ್ಲ ಆಯಿತಾ. ಆ ಥರ ರೂಲ್ಸ್ ಬಂದಿರೋದು ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಆಗಿ ನೀವು ನನ್ನ ಚಾನಲ್ಗೆ, ನಾನು ನಿಮ್ಮ ಚಾನಲ್ಗೆ ಆಗಿದ್ದೀನಿ ಅಂತ ಹಾಕೋ ಹಾಗೆ ಇಲ್ಲ. ಹಿಂದೆ ಎಲ್ಲ ಹಂಗೆ ಹಾಕೋಂಗಿರಲಿಲ್ಲ, ಇಂಡೈರೆಕ್ಟಾಗಿ ಕೇಳ್ಬೋದಿತ್ತು. ಆದರೆ ಈ ವರ್ಷದಿಂದ ಇಂಡೈರೆಕ್ಟಾಗೂ ಸಹ ನೀವು ಒಬ್ರಿಗೆ ಈ ಥರ ಕಮೆಂಟ್ ಮಾಡೋಂಗೆ ಇಲ್ಲ. ಅದು ಸಹ ನಿಮ್ಮ ಪ್ರಾಬ್ಲಮ್ಗೆ ಮೇಯ್ನಾಗಿ ಹೊಡ್ತಾ ಬೀಳುತ್ತೆ. ನೀವು ಯಾರೇ ಕಮೆಂಟ್ ಮಾಡ್ತೀರಾ ಅವ್ರನ್ನಾರ ರಿಪ್ಲೈ ನಿಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದರೂ ಅಂದ್ಕೊಳ್ಳಿ, ಅದು ಅವ್ರ ಚಾನಲ್ಗೂ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಆ ಥರ ಕಮೆಂಟ್ ಬಂದರೆ ನಾನು ಅವ್ರದ್ದು ಚಾನಲ್ನೇ ಓಪನ್ ಮಾಡಿ ನೋಡೋದಿಲ್ಲ. ಈ ಥರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಯಿತು ಅವ್ರ ವೀಡಿಯೋಸು, ದಯವಿಟ್ಟು ಖುಷಿಯಿಂದ ಸಬ್ಸ್ಕ್ರೈಬ್ ಆಗಿ ಅವ್ರ ವೀಡಿಯೋಸ್ನ ಅಟ್ಲೀಸ್ಟು ಅರ್ಧ ಮುಕ್ಕಾಲ್ನಾರು ನೋಡಿ. ಇಲ್ಲಾಂದರೆ ನೀವು ಮಾಡೋದು ಮನಸ್ಸಿಂದ ಮಾಡದೆ ಹೋದರೆ ಅದು ವೇಸ್ಟ್ ಅಲ್ವಾ. ಹಂಗಾಗಿ ಈಗ ನೋಡಿ, ನಾವು ಜೀವನದಲ್ಲೇ ಆಗಿರ್ಬೋದು, ಇಷ್ಟ ಇಲ್ದಿರೋ ಸಂಬಂಧಗಳಾಗಿರ್ಬೋದು, ಫೋರ್ಸ್ಫುಲಿ ನಾವೇನು ಪಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅದು ತುಂಬ ದಿನ ಇರೋದಿಲ್ಲ ಅಲ್ವಾ. ಹಾಗೆ ಇದು ಕೂಡ ನಾವು ಫೋರ್ಸ್ಫುಲಿ ಅವ್ರಿಗೆ ಇಷ್ಟ ಇರುತ್ತೆ ಇರೋ ನಮ್ಮ ವೀಡಿಯೋಸೇ ನೋಡಿರಲ್ಲ, ನಾವು ಕಮೆಂಟ್ ಹಾಕಿ ಅವ್ರನ್ನ ಫೋರ್ಸ್ಫುಲಿ ನಮ್ಮ ಚಾನಲ್ಗೆ ಹೇಳ್ಕೊಂಡ್ಬಂದು ಸಬ್ಸ್ಕ್ರೈಬ್ ಮಾಡಿಸ್ಕೊತೀವಲ್ಲ, ಅವ್ರು ನಮ್ಮ ವೀಡಿಯೋಸ್ ನೋಡೋದಿಲ್ಲ. ಹಾಗೇನು ಹೇಳಿ ವೇಸ್ಟೇ ಅದು. ಆ ಸಂಬಂಧಕ್ಕೆ ಹೆಂಗೆ ವ್ಯಾಲ್ಯೂ ಇರಲ್ಲ, ಹಂಗೆ ಈ ಸಬ್ಸ್ಕ್ರೈಬರ್ಸ್ಗೂ ವ್ಯಾಲ್ಯೂ ಇರಲ್ಲ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಮಾತುಗಳಲ್ಲಿ ಸ್ವಲ್ಪನಾದರೂ ಅರ್ಥ ಇದ್ದು ನಿಜ ಸತ್ಯ ಇದೆ ಆಯಿತಾ. ಇದೇ ಇರೋದು ಈಗ ರೂಲ್ಸ್ ಯೂಟ್ಯೂಬಲ್ಲಿ. ಇದನ್ನು ದಯವಿಟ್ಟು ಹೊಸ ಯೂಟ್ಯೂಬರ್ಸ್ ಅರ್ಥ ಮಾಡ್ಕೊಳ್ಳಿ. ಪಾಪ ನೀವು ಯಾರಿಗೂ ಈ ಥರ ಕಮೆಂಟ್ಗಳನ್ನ ಮಾಡಿ ನಿಮ್ಮ ಚಾನಲ್ ರೀಚ್ನ ಕಮ್ಮಿ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದರಿಂದ ಆಚೆಗೆ ಬರೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಾ. ನಾನು ಆದರೂ ಪ್ರಯತ್ನ ಬಿಡಲ್ಲ, ನಾನು ಪ್ರಯತ್ನ ಪಡ್ತೀನಿ. ಇನ್ನೂ ಚೆನ್ನಾಗಿ ರೀಚ್ ಆಗಲಿಕ್ಕೆ ನಾನು ಎಷ್ಟೇ ದಿನ ಆದರೂ ಪ್ರಯತ್ನ ಪಡ್ತೀನಿ. ನಾನು ಯಾವತ್ತೂ ಹಿಂದೆ ಸರಿಯಲ್ಲ ನನ್ನ ಕೆಲಸದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ, ಈ ವಿಡಿಯೋನ ನೋಡೋರಿಗೆ, ಆ ಮೆಸೇಜ್ ಮಾಡಿರೋರು ಏನಾದ್ರು ವೀಡಿಯೋ ನೋಡ್ತಿದ್ದೆ ಏನಾದ್ರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸಿ. ಇದಿರೋದು ಈ ಥರನೇ ರೂಲ್ಸ್ ಆಗಿರೋದ್ರಿಂದ ನಾನು ಅದನ್ನು ಮೀರೋದಕ್ಕಾಗಲ್ಲ. ನೀವು ಅದು ಬಿಟ್ಟು ನಿಮ್ಮ ಬ್ಲಾಗ್ ಸೂಪರ್ ಆಗಿದೆ ಅಂತ ಏನಾದ್ರು ಕಮೆಂಟ್ ಆಗಿದ್ರು ನಾನು ನಿಮ್ಮ ಚಾನಲ್ನ ಚೆಕ್ ಮಾಡಿ ನೋಡ್ತಿದ್ದೆ, ಯಾರಿರ್ಬೋದು ಹೊಸ್ದಾಗಿ ಒಬ್ಬರು ಕಮೆಂಟ್ ಮಾಡಿದಾರಲ್ಲ ಅಂದ್ಬಿಟ್ಟು. ನೀವು ಈ ರೀತಿ ಕಮೆಂಟ್ ಮಾಡಿರೋದ್ರಿಂದ ನಾನು ನಿಮ್ಮ ಚಾನಲ್ ಹೇಗಿದೆ ಅಂತಲೂ ನಾನು ನೋಡಲಿಲ್ಲ, ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟೇ. ಫ್ರೆಂಡ್ಸ್, ಇನ್ನು ಏನಾದರೂ ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಏನಾದರೂ ಮಾಹಿತಿಗಳು ಏನಾದರೂ ನಿಮಗೆ ತಿಳ್ಕೋಬೇಕು, ಇನ್ನೂ ಏನಾದರೂ ಹೆಚ್ಚು ವಿಚಾರಗಳನ್ನ ಇದ್ರ ಬಗ್ಗೆ ಏನಾದರೂ ಸಂಬಂಧಪಟ್ಟಂಗೆ ಅಂತಂದರೆ ನನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಯೂಟ್ಯೂಬ್ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದೀನೋ ನನಗೂ ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇದೇ ರೀತಿ ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಸಿಂಪಲ್ ಇನ್ಫಾರ್ಮೇಷನ್ ವೀಡಿಯೋ. ಸರಿ ಫ್ರೆಂಡ್ಸ್, ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.